ಇಲ್ಲಿ ದೇಶಕ್ಕೆ ರಾನ್ ಅಂತೇಳಿ ಕರೆನ್ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡತಿ ಇನ್ ರೊಮೇನಿಯಾ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಪ್ರತಿಯೊಂದು ದೇಶಕ್ಕೆ ಏನಾಗಿರ್ತೈತಿ ಅದರದ್ದು ಆದ ಒಂದು ಕರೆನ್ಸಿ ಇರ್ತೈತಿ. ನಮ್ಮ ಇಂಡಿಯಾಕ್ಕೆ ಹೆಂಗೆ ರುಪಿ ಅಂತೇಳಿ ಕರೆನ್ಸಿ ಐತ್ಲ, ಇಲ್ಲಿ ದೇಶಕ್ಕೆ ರಾನ್ ಅಂತೇಳಿ ಕರೆನ್ಸಿ ಐತಿ. ರಾನ್ ಅಂತ ಕರೀತಾರೆ, ಸಮ್ ಪೀಪಲ್ ಲೇ ಅಂತಲೂ ಕರೀತಾರೆ. ಸೊ ಇವತ್ತು ನಾವೇನು ಮಾಡೋಣ, ರಾನ ಮತ್ತು ನಮ್ಮ ಇಂಡಿಯನ್ ಕರೆನ್ಸಿಗೆ ಇರೋ ಡಿಫ್ರೆನ್ಸ್ ಏನಾಗೈತಿ, ಫಿಸಿಕಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಏನೇನು ಡಿಫ್ರೆನ್ಸ್ ಐತೆ ಅನ್ನೋದು ನೋಡೋಣ. ಬಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ನನ್ನ ಹಸ್ಬೆಂಡ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅವರಿಗೆ ಗೊತ್ತೈತಿ. ಸೊ ಆ ಕಾರಣಕ್ಕಾಗಿ ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ವ್ಯೂವರ್ ಆಗಿದ್ರೆ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದ್ರೆ ಪಕ್ಕದಲ್ಲಿರೋ ಏನು ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಹಾಕೋ ಹೊಸ ವೀಡಿಯೋಗಳೆಲ್ಲ ಏನಾಕ್ಕವ ನಿಮಗೆ ನೋಟಿಫಿಕೇಶನ್ ಬರ್ತಾವ. ಬರ್ರಿ ನೋಡೋಣ. ಹಲೋ ಎವ್ರಿವನ್, ಇವತ್ತು ನಾವು ಇಂಡಿಯನ್ ಕರೆನ್ಸಿ ಮತ್ತು ರೊಮೇನಿಯನ್ ಕರೆನ್ಸಿಗೆ ವ್ಯತ್ಯಾಸ ಏನೈತಿ, ಆಮೇಲೆ ರೊಮೇನಿಯನ್ ಕರೆನ್ಸಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ವ್ಯತ್ಯಾಸ ಅಂತಂದ್ರೆ ಫಿಸಿಕಲಿನೂ ವ್ಯತ್ಯಾಸ ಇರ್ತದೆ, ಫೈನಾನ್ಷಿಯಲ್ನೂ ವ್ಯತ್ಯಾಸ ಇರ್ತದೆ, ಎರಡೂ ತಿಳ್ಕೊಳ್ಳೋಣ ಅಂತ ಇವತ್ತು. ಸೊ ನಾವು ಇಂಡಿಯನ್ ಕರೆನ್ಸಿ ಏನಾಗುತ್ತೆ, ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ಬರ್ದಿರ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ಸೊ ಇಲ್ಲಿ ಕರೆನ್ಸಿ ಮೇಲೆ ಬರ್ತಾರೆ ಬ್ಯಾಂಕ್ ಆಫ್ ನ್ಯಾಷನಲ್ ರೊಮೇನಿಯಾ ಅಂತೇಳಿ. ಓಕೆ, ನಾನು ಇದನ್ನು ಈಗ ತೋರಿಸಿದ್ರೆ ನಿಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ. ಸೊ ನಾನು ಇದನ್ನೇನು ಮಾಡ್ತೀನಿ, ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ನಿಮ್ಗೆ ಚೆನ್ನಾಗಿ ಕಾಣ್ತದೆ. ಇದು ಒಂದು ರಾನ್ ಅಂತ. ಇದು ಒಂದು ರಾನ್ ಅಂತಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಸದ್ಯಕ್ಕಿನ ರೇಟ್ನಾಗ 18.41 ಆಗುತ್ತೆ. 18.41 ರೂಪಾಯಿ ಆಗುತ್ತೆ. ನಾವು ಇಲ್ಲಿ ಇದನ್ನು ಇಂಡಿಯಾಕ್ಕೆ ಏನಾರ ನಾವು ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಇಂಡಿಯಾದಾಗ 18 ರೂಪಾಯಿ ಮ್ಯಾಗ ಆಗುತ್ತೆ, 18 ರೂಪಾಯಿಗಿಂತ ಹೆಚ್ಚಿಗೆ ಆಗುತ್ತೆ. ಸೊ ಇದು ಒಂದು ರಾನ್. ಕ್ಯಾಜುವಲ್ ನಮ್ಮಲ್ಲಿ ಹೆಂಗೆ 1 ರೂಪಾಯಿ ಬಳಸ್ತೀವಿ, ಇದು ಒಂದು ರಾನ್ ಇಲ್ಲಿ ಬಳಕೆ ಆಗುತ್ತೆ. ಇದಕ್ಕೆ ವ್ಯಾಲ್ಯೂ ಇದೆ. ಆಮೇಲೆ ಇದ್ರ ಅರ್ಧ ಇನ್ನೂ ಒಂದಿದೆ. ನಮ್ಮಲ್ಲಿ 8ನೇ ಹೆಂಗೈತಲ್ಲ ಹಂಗೆ ಇಲ್ಲಿ 50 ಬನ್ನಿ ಅಂತಾರೆ. ಇದನ್ನು 50 ಬನ್ನಿ ಅಂತ ನಮ್ಮದು 8ನೇ ಇದ್ದಂಗೆ. ಸೊ ಇದು ವರ್ಕ್ ಆಗುತ್ತೆ ಸದ್ಯಕ್ಕೆ, ಇದು ಚಲೋ ಅದ. ಇದರಲ್ಲಿ ಇನ್ನು 10 ಬನ್ನಿ ಬರ್ತದೆ. ಇದರಲ್ಲಿ 10 ಬನ್ನಿನೂ ಐತಿ, ಇದ್ರಾಗ 5 ಬನ್ನಿ ಐತಿ, 1 ಬನ್ನಿನೂ ಐತಿ. ಎಲ್ಲ ಚಾಲ್ತಿಯಲ್ಲಿದ್ದಾವೆ, ಎಲ್ಲನೂ ಬಳಕೆ ಆಗ್ತವೆ. ಕೆಲವೊಂದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ, ಕೆಲವೊಂದಕ್ಕೆ ವ್ಯಾಲ್ಯೂ ಇಲ್ಲ, ಜಾಸ್ತಿ ಯಾರು ಬಳಸಂಗಿಲ್ಲ ಹೆಚ್ಚನಂಚ. ಇದನ್ನೇನೈತಿ 50 ಬನ್ನಿನ ಪಕ್ಕ ಎಲ್ಲರೂ ಬಳಸ್ತಾರೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಮಾರ್ಕೆಟ್ನಾಗೂ ಸದ್ಯಕ್ಕೆ ಚಾಲ್ತಿಯಲ್ಲಿ ಐತಿ, ನಾವು ಬಳಸ್ತೀವಿ ಇದನ್ನು. ಆಮೇಲೆ ಇದರ ನೋಟ್ನಾಗ ಮೇನ್ ವ್ಯತ್ಯಾಸ ತಿಳ್ಕೊಬೇಕಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಅಂತೂ ಹೇಳಿದೆ ನಿಮ್ಗೆ 18.41 ಡಿಫ್ರೆನ್ಸ್ ಅದ ಕರೆನ್ಸಿ. ಇದ್ರ ಮೇಲೆ ಅದು ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿ ಪ್ಲಸ್ ಮೈನಸ್ ಆಗಿರ್ತದೆ, ಪ್ರತಿ ಎವ್ರಿ ಡೇನೂ ಚೇಂಜ್ ಆಗ್ತಿರ್ತದೆ. ಸೊ ಇವತ್ತಿನ ರೇಟಿಗೆ 18.41 ಅದ. ಇದರಲ್ಲಿ ಫಿಸಿಕಲಿ ಡಿಫ್ರೆನ್ಸ್ ಏನಂತ, ಇದು ಬೆಸ್ಟ್ ಕ್ವಾಲಿಟಿ ಐತಿ ಇದರಲ್ಲಿ. ಇದನ್ನು ನೀವು ಹಿಂಗೆ ಹರಿಯಕ್ಕೆ ಟ್ರೈ ಮಾಡೋದು ಹರಿಯಂಗಿಲ್ಲ, ಯಾಕಂದರೆ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಕೋಟಿಂಗ್ ಐತಿ. ಮೇಲೆ ಈ ಪ್ಲಾಸ್ಟಿಕ್ ಕೋಟಿಂಗ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಇದು ಕೊಟ್ಟಾರ ನೋಡಿರಿ, ನಿಮ್ಗೆ ಕಾಣ್ತಿರ್ಬೋದು. ನನ್ನ ಮಗ ಕಾಣುತ್ತಲ್ಲ ಇದ್ರೆ ನೋಡ್ರಿ ಹಿಂಗೆ. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಐತಿ. ಇದರ ಪ್ಲಾಸ್ಟಿಕ್ ಕೋಟಿಂಗ್ ಇರೋದ್ರಿಂದ ಇದೇನಾಗುತ್ತೆ, ಇಲ್ಲಿ ಸ್ನೋ ಜಾಸ್ತಿ ಬೀಳುತ್ತೆ, ಆಮೇಲೆ ಮಳೆನೂ ಹಾಕಿರ್ತದೆ. ನಮ್ಮಲ್ಲಿ ಇಂಡಿಯಾದಾಗಾದ್ರೆ ಸ್ನೋನು ಬೀಳಂಗಿಲ್ಲ ಜಾಸ್ತಿ, ಮಳೆನೂ ಬೀಳಂಗಿಲ್ಲ. ಹಿಮಾಚಲ ಪ್ರದೇಶ ಬೀಳ್ತದೆ, ಅದು ಒಂದು ಓಕೆ. ಬಟ್ ನಮ್ಮಲ್ಲಿ ಏನಾಗುತ್ತೆ, ನಾರ್ಮಲ್ ನೋಟ್ಗಳು ಪೇಪರ್ದು ಇರ್ತಾವೆ. ಅವು ನಮ್ಮ ಇದ್ರ ಪೇಪರ್ದು ಇರ್ತಾವೆ. ಒಂದೀಟ್ ಏನಾದ್ರೆ ನಿಮ್ಗೆ ಕೈ ಬೆವುತ್ರಿ ಅಂತಂದ್ರೆ ಇಲ್ಲ ನೀರಾಗ ಬಿತ್ತಂದ್ರೆ ಹಾಳಾಗೋಗ್ಬಿಡ್ತದೆ ನೋಟ. ಇದು ಏನೂ ಹಾಳಾಗಲ್ಲ. ಇದು ನೀವು ನೀರಾಗಿ ನೆನಾಕಿಡ್ರಿ 2 ದಿವಸ, ಏನೂ ಆಗಂಗಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಪೂರ ಪ್ಲಾಸ್ಟಿಕ್ ಕೋಟಿಂಗ್ ಐತಿ ಇದ್ರಾಗ, ಇದಕ್ಕೇನೂ ಆಗಂಗಿಲ್ಲ. ಇದು ಆ ಥರ ನೋಟ. ಇದೇನೈತೆ 10 ರಾನ್. ಅದ್ರಾಗೆ ಇದು 10 ರಾನ್ ಏನಾಗುತ್ತೆ, ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕರೆನ್ಸಿಗೆ ನೋಡಿದ್ರೆ ಇದನ್ನ ಇವತ್ತಿನ ರೇಟ್ನಾಗ 184 ರೂಪಾಯಿ ಆಕೈತಿ. ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಇದನ್ನು ಅಷ್ಟು ಇದು ಐತಿ, 184 ರೂಪಾಯಿ ಆಗುತ್ತೆ. ಇದಕ್ಕೆ ಇದ್ರ ಮೇಲೂ ಸೇಮ್ ಹಾಗೆ ನ್ಯಾಷನಲ್ ಬ್ಯಾಂಕ್ ಆಫ್ ರೊಮೇನಿಯಾ ಅಂತ ಬರ್ದಾರೆ. ಇಲ್ಲಿ ಒಂದು ವ್ಯತ್ಯಾಸ ಗಮನಿಸ್ಬೋದು, ನಮ್ಮಲ್ಲೆಲ್ಲ ಗಾಂಧಿ ಮುಂಚೆನ ಫೋಟೋ ಐತಿ, ಇಲ್ಲಿ ಹಾಕಿಲ್ಲ ಅಂತೇಳಿ. ಗಾಂಧಿ ಮುಂಚೆನ ಫೋಟೋ ನಮ್ಮಲ್ಲಿ ಅಷ್ಟೇ, ಇಲ್ಲಿ ಇರಂಗಿಲ್ಲ. ಇಲ್ಲಿ ಎಲ್ಲರದು ಫೋಟೋ ಬೇರೆ ಬೇರೆ ಅದಾವೆ. ಪ್ರತಿಯೊಂದು ನೋಟ್ ಮೇಲೂ ಏನೈತಿ ಫೋಟೋ ಬೇರೆ ಬೇರೆದವ್ರು ಫೋಟೋಗಳು ಬರ್ತಾವೆ. ಇಲ್ಲಿ ನೋಡಿರಿ, ನಮ್ಗೆ ಒಂದೇ ಫೋಟೋ ಬರೋಲ್ಲ, ಬೇರೆ ಬರ್ತಾವೆ. ಯಾಕಂತಂದ್ರೆ ಈಗ ಏನು ಹಳೆ ಸ್ವತಂತ್ರ ಹೋರಾಟಗಾರರು ಯಾರ್ಯಾರಿದ್ರು, ರಾಜರು ಯಾರ್ಯಾರಿದ್ರು ಇಲ್ಲೆಲ್ಲ ಮೊದಲು, ಅವ್ರೆಲ್ಲರ ಫೋಟೋನು ಅದಾವೆ. ಎಲ್ಲರೂ ಡಿಫ್ರೆಂಟ್ ಅದಾವ. ನಮ್ಮ ಪ್ರತಿಯೊಂದು ಇದ್ರಾಗ ಒಂದೊಂದು ಹೂವಿನ ಫೋಟೋ ಮಸ್ಟ್ ಅನ್ಸೂಟ್ ಇಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಹೂವು ಹಾಕಿರ್ತಾರೆ. ಇದು ಎಲ್ಲ ಫೋಟೋಗೆ ಒಂದೊಂದು ಹೂವು ಅಂತೂ ಇರುತ್ತಾವೆ ಕಂಪಲ್ಸರಿ. ಆಮೇಲೆ ಇದು 50 ರಾನ, ಇದು 100 ರಾನ. ಇದೊಂಚೂರು ಡಿಫ್ರೆನ್ಸ್ ನೀವು ಗಮನಿಸ್ಬೋದು. ಇವು ಒಂದೊಂದು ರಾನ್ನಿಂದ ಒಂದೊಂದು ಇದಕ್ಕೆ ಹೋದಂಗೆ ಇವು ನೋಟ್ಗಳು ಜಾಸ್ತಿ ಆಗೋಕೆ ಸೈಜ್. ಇದ್ರ ಸೈಜ್ ಒಳಗೆ ಫಿಸಿಕಲ್ ಇದು ಸೈಜ್ ಒಂದು ಸ್ವಲ್ಪ ಕಡಿಮೆ ಐತಿ. ಆಮೇಲೆ ಇದು ಅದಕ್ಕಿಂತ ಒಂಚೂರು ದೊಡ್ಡದೈತಿ. ಇದು 10 ರಾನ್, ಇದು ಒಂಚೂರು ದೊಡ್ಡದ. ಅದಕ್ಕಿಂತ ಇದು 50 ರಾನ್, ಅದಕ್ಕಿಂತ ಇನ್ನೂ ಚೂರು ದೊಡ್ಡದೈತೆ. ಇದು ಏನದ 100 ರಾನ್, ಇದು ಅದಕ್ಕಿಂತ ಫಿಸಿಕಲಿ ದೊಡ್ಡದ. ಇದ್ರಾಗ ನೀವು ಗಮನಿಸ್ಬೋದು. ಇಲ್ಲಿ ನೋಡಿರಿ, ಇದ್ರಾಗ ಈ ಫೋಟೋ ಆ್ಯಕ್ಚುಲಿ ಬೇರೆದವ್ರದ್ದು. ಆ ಫೋಟೋ ಇಲ್ಲಿ ಬೇರೆದವ್ರ ಫೋಟೋ ಅದ. ನೀವು ಇನ್ನೊಂದು ನೋಡ್ಬೋದು. ಇಲ್ಲಿ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಎಕ್ಸಾಕ್ಟಾಗಿ ನೀವು ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಬ್ಯಾಂಕ್ ನ್ಯಾಷನಲ್ ರೊಮೇನಿಯಾ ಅಂತ ಐತೆ. ಅಂತಂದ್ರೆ ಇದು ಬರೆದಿರೋ ವರ್ಡ್ ಏನದ, ಒಂದೊಂದು ವರ್ಡ್ಸ್ಗಳು ಇಂಗ್ಲೀಷ್ ವರ್ಡಾಗಿ ಬಳಸಿದ್ದಾರೆ. ಬಟ್ ಇದು ಏನದ ರೊಮೇನಿಯಾದಾಗ ಐತೆ. ಬ್ಯಾಂಕ ನೋಡ್ರಿ ನೀವು ಹೆಂಗೆ ಬರ್ದಾರೋ, BANCA ಅಂತ ಬರ್ದಾರ. ನಮ್ಮಲ್ಲಿ ಬ್ಯಾಂಕ್ ಬರೆಯೋದು, ಈ ಬ್ಯಾಂಕ್ ವ್ಯತ್ಯಾಸ ಐತಿ. ಇದು ಇಂಗ್ಲೀಷ್ ಅಲ್ಲ, ಆ್ಯಕ್ಚುಲಿ ಇದು ರೊಮೇನಿಯನ್ ಲ್ಯಾಂಗ್ವೇಜ್ನಾಗ ಐತಿ. ಸೊ ಇದು 200 ನೋಟ್. ನಮ್ಮಲ್ಲಿ ಏನು ನೀವು 500 ಯೂಸ್ ಮಾಡಿ, ಇದು ಆ್ಯಕ್ಚುಲಿ ಬಿಗ್ ನೋಟ್. ಇಲ್ಲಿ ನಮ್ಮಲ್ಲಿ ಏನಿದೆ 200 500 ಇರುತ್ತೆ. 500 ಇತ್ತು, 1000 ಮೊದಲಿತ್ತು, ಇಲ್ಲ ಈಗ 500 ಐತಿ. ಇದು 200 ನೋಟ, ಇದೇ ಬಿಗ್ಗೆಸ್ಟ್ ನೋಟ್. ಇಲ್ಲಿ ಇದಕ್ಕಿಂತ ದೊಡ್ಡ ನೋಟ್ ಇಲ್ಲಿ 200 ಲಾಸ್ಟ್. 500 ನೋಟದ್ದು ಏನು ಇಲ್ಲಿ.
500 ಮುಂದೆ 1000 ಹೋಗತ್ತಂದ್ರೆ ಮುಂದೆ ಅವ್ರು ಇರೋ ಕರೆನ್ಸಿ ಯೂಸ್ ಮಾಡ್ತಾರೆ. ಅದು ಇರೋ ಹೆಂಗೆ ಬರುತ್ತೆ, ಇರೋದಿಂದ ಕರೆನ್ಸಿ ಹೆಂಗೆ ಚೇಂಜ್ ಆಗುತ್ತೆ ಅದನ್ನು ನಿಮ್ಗೆ ಬೇರೆ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ ಕಂಪ್ಲೀಟಾಗಿ. ಅದು ಯಾಕಂದ್ರೆ ಇರೋ ಕರೆನ್ಸಿ ಇಲ್ಲಿ ಪ್ರೆಸೆಂಟಾಗಿ ಇಲ್ಲಿ ವರ್ಕ್ ಆಗಂಗಿಲ್ಲ, ಲೋಕಲ್ದಾಗ ಇರೋ ಕರೆನ್ಸಿ ಅದು ಬೇರೆ ಥರ ವರ್ಕ್ ಆಗುತ್ತೆ. ನಮ್ಮಲ್ಲಿ ಹೆಂಗೆ ಚೆಕ್ ವರ್ಕ್ ಆಗುತ್ತೆ, ನಮ್ಮಲ್ಲಿ ಚೆಕ್ ಬುಕ್ ಹೆಂಗೆ ಅದಾವ ಹಂಗೆ ಇಲ್ಲಿ ಇರೋ ಕರೆನ್ಸಿ ವರ್ಕ್ ಆಗುತ್ತೆ. ಸೊ ಅದನ್ನು ಒಂದು ಬೇರೆ ವಿಡಿಯೋ ಮಾಡ್ತೀನಿ. ಇದು ಇವತ್ತಿಂದ ರಾನ್ ಕರೆನ್ಸಿ ಹೇಳ್ತೀನಿ ನಿಮ್ಗೆ. ಇದು 200 ರಾನ್ ಇದೆ, ಹೌದಾ? ಇದು 100 ರಾನ್. ಈಗ ಕ್ಯಾಶುವಲಾಗಿ ನಾವು ಮಾರ್ಕೆಟ್ಗೆ ಹೋದಾಗ ಏನು ತೊಗೊಂಬರಕ್ಕೆ ಅದಕ್ಕೆ ಹೋಗಿರ್ತೀವಲ್ಲ, ಹೋದಾಗ ಈ 100 ರಾನ್ ಖರ್ಚಾಗೋದು ಕಾಮನ್ ಇಲ್ಲಿ. ಹೆಂಗೆ ಹೊರಗಡೆ ಏನು ಹೋಗಿ ಏನು ತೊಗೊಂಬಂದು ಅಂದ್ರೆ 100 ರಾನ್ ಹಿಂಗೆ ಸುಮ್ಮನೆ ಹೋಗ್ಬಿಡ್ತದೆ. ನಮ್ಮಲ್ಲಿ ಹಂಗೆ ಒಂದು ಎಲ್ಲ ಮಾರ್ಕೆಟ್ ಸಂತಿಗೆ ತೊಗೊಂಡು 200-300 ರೂಪಾಯಿ ಹಿಂಗೆ ಸುಮ್ಮನೆ ಹೋಗ್ಬಿಡ್ತದೆ. ಮೊದಲೆಲ್ಲ 100 ರೂಪಾಯಿ ಸಂತೆ ಹಾಕಿಂತ ಈಗೇನಾಗೋದಿಲ್ಲ, ಈಗೆಲ್ಲ ಕಾಸ್ಟ್ಲಿ ಐತಿ. ಸೊ ಇಲ್ಲಿ ಕಾಸ್ಟ್ಲಿ ಆಗಿದೆ. ಈಗ 100 ರಾನ್ ಎಲ್ಲ ಸುಮ್ಮನೆ ಹಿಂಗೆ ಹೋಗ್ಬಿಡ್ತದೆ. ಇದು 100 ರಾನ್ ಎಷ್ಟಪ್ಪ ಅಂದ್ರೆ ಸದ್ಯಕ್ಕೆ ಇವತ್ತಿನ ರೇಟ್ನಾಗ ಇಂಡಿಯಾಕ್ಕೆ 1842 ರೂಪಾಯಿ ಇದು. ಈಗ ಹಿಂಗೆ ಮಾರ್ಕೆಟ್ಗೆ ಏನು ಹೋಗಿ ಬಂದ್ರೆ 1842 ರೂಪಾಯಿ ಡೊಮ್ಮ ಒಂದೇ ಕಂತಕ್ಕೆ. ಓಕೆ, ಮತ್ತು ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಿಪ್ಪ ಅಂದ್ರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಿತ್ತಂದ್ರೆ ನಮ್ಗೆ ಕಮೆಂಟ್ ಮಾಡಿರಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.